ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಅಂದರೆ ಈ ಚಾನಲಲ್ಲಿ ಏನೇನು ಪೋಸ್ಟ್ ಮಾಡ್ತೀವಿ ಅಥವಾ ಈ ವಿಡಿಯೋಲಿ ಏನಿದೆ ಆ ಥರ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಮೀಶೋಲಿ ಕೆಲವು ಪ್ರಾಡಕ್ಟ್ಸ್ನ ಸೇಲ್ ಮಾಡೋದ್ರಿಂದ ಅದಕ್ಕೂ ಸಂಬಂಧಪಟ್ಟ ಕೆಲವು ಇನ್ಫಾರ್ಮೇಷನ್ಸ್ ಅವಾಗವಾಗ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಈ ವಿಡಿಯೋಲಿ ಏನಿರುತ್ತೆ ಅಂದರೆ ಕಾಮರ್ಸ್ ಪ್ಲಾಟ್ಫಾರ್ಮ್ಸಲ್ಲಿ ಅಂದರೆ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿತ್ರಾ ಈ ಥರ ಇರುತ್ತಲ್ಲ, ಅದರಲ್ಲಿ ಯಾವ ರೀತಿ ಪ್ರಾಡಕ್ಟ್ಸ್ನ ನಾವು ಸೇಲ್ ಮಾಡಿದ್ರೆ ನಮಗೆ ಜಾಸ್ತಿ ಪ್ರಾಫಿಟ್ ಆಗ್ಬೋದು, ಯಾವ ರೀತಿನ ಚೂಸ್ ಮಾಡ್ಕೋಬೇಕು, ಯಾವ ಪ್ರಾಡಕ್ಟ್ಸ್ನ ಚೂಸ್ ಮಾಡ್ಕೋಬಾರ್ದು, ವಿತ್ ರೀಸನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಯಾರು ಈಗ ಇ ಕಾಮರ್ಸ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಇ ಕಾಮರ್ಸ್ ಬಿಸ್ನೆಸ್ ಮಾಡ್ತಿರೋರಾಗ್ಬೋದು ಅಥವಾ ಮುಂದೆ ಫ್ಯೂಚರ್ ಪ್ಲ್ಯಾನಲ್ಲಿರ್ಬೋದು, ಈ ಇನ್ಫಾರ್ಮೇಷನ್ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಹೊಸ ಚಾನಲ್ ಆಗಿರೋದ್ರಿಂದ ರೀಚ್ ಅಷ್ಟಾಗಿರಲ್ಲ. ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಲವ್ರಿಗೆ ಅಂದರೆ ನೀಡ್ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿದ್ರೆ ನನಗೂ ಒಂದು ಎಂಕರೇಜ್ಮೆಂಟ್ ಇರುತ್ತೆ. ವ್ಯೂಸ್ ಜಾಸ್ತಿ ಬೆಳೆದ್ರೆ ನನಗೂ ಕೂಡ ವೀಡಿಯೋಸ್ ಮಾಡಲಿಕ್ಕೆ ಒಂದು ಎಂಕರೇಜ್ಮೆಂಟ್ ಆಗುತ್ತೆ. ಆದ್ದರಿಂದ ಸಬ್ಸ್ಕ್ರಿಪ್ಷನ್ನ ಪ್ಲೀಸ್ ಕನ್ಸಿಡರ್ ಮಾಡಿ. ಟಾಪಿಕ್ ಏನು ನಮ್ಮದು ಲೈಕ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸಲ್ಲಿ ಯಾವ ರೀತಿ ಪ್ರಾಡಕ್ಟ್ಸ್ನ ಸೇಲ್ ಮಾಡಿದ್ರೆ ನಮಗೆ ಪ್ರಾಫಿಟ್ಸ್ ಜಾಸ್ತಿ ಇರುತ್ತೆ ಅಂತ ಅಲ್ವಾ. ಸೊ ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಥಿಂಗ್ ನಾವು ನೆನ್ಪಿಟ್ಕೋಬೇಕಿರೋದೇನೆಂದರೆ, ಯಾವ ಒಂದು ಪ್ರಾಡಕ್ಟ್ಸ್ ಸೀಸನ್ ವೈಸ್ ಕೂಡ ಸೇಲ್ ಆಗ್ತಿರ್ತವೆ ನೋಡಿ. ಅಂದರೆ ಈಗ ಚಳಿಗಾಲ ಅಂದರೆ ನಮಗೆ ರಿಕ್ವೈರ್ಮೆಂಟ್ ಏನಿರುತ್ತೆ, ಸ್ವೆಟರ್ಸು, ಟೋಪಿ, ಗ್ಲೌಸ್, ಹ್ಯಾಂಡ್ ಗ್ಲೌಸಸ್ ಈ ಥರ ಐಟಮ್ಸ್ ಜಾಸ್ತಿ ಸೇಲ್ ಆಗುತ್ತೆ. ಅಥವಾ ಸಮ್ಮರಲ್ಲಿ ಯಾವ ಐಟಮ್ಸ್ ಜಾಸ್ತಿ ಸೇಲ್ ಆಗುತ್ತೆ, ಸಮ್ಮರ್ ಹಾಲಿಡೇಸ್ ಮುಗಿಸಿ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಏನು ಜಾಸ್ತಿ ಸೇಲ್ ಆಗುತ್ತೆ ಹೇಳಿ? ಅಂದರೆ ಲಂಚ್ ಬಾಕ್ಸಸ್ಸು, ವಾಟರ್ ಬಾಟಲ್ಸು, ಬ್ಯಾಗ್ಸ್, ಲಂಚ್ ಬ್ಯಾಗ್ಸು ಈ ಥರ ಜಾಸ್ತಿ ಸೇಲ್ ಆಗುತ್ತೆ, ಡಿಪೆಂಡಿಂಗ್ ಆನ್ ದಟ್ ಸೀಸನ್ ಅಷ್ಟೇ. ಆ್ಯಂಡ್ ಮಳೆಗಾಲದಲ್ಲಿ ಈಗ ಛತ್ರಿಗಳು ಅವು ಇವು, ಈವನ್ ಫುಡ್ ಬಿಸ್ನೆಸ್ಸು ಹಂಗೆ ನಡೆಯೋದು, ಈ ಬಿಸ್ನೆಸ್ಸು ಹಂಗೆ ನಡೆಯೋದು. ಈಗ ಮಳೆಗಾಲ ಜೋರಾಗಿ ಮಳೆ ಬರ್ತಿರುತ್ತೆ, ನಾವು ಕುತ್ಕೊಂಡು ಮೊಸರನ್ನ ತಿಂತಾರೆ ಕೆಲವರು. ಬಟ್ ಈಗ 100 ಮೆಂಬರ್ಸಲ್ಲಿ 90% ಯಾವುದನ್ನು ಚೂಸ್ ಮಾಡ್ತಾರೆ? ಬಿಸಿ ಬಿಸಿ ಕಬಾಬು, ಇದೇ ಥರನೇ ಚೂಸ್ ಮಾಡ್ತಾರೆ ಅಲ್ವಾ. ನಾನ್ ವೆಜ್ ಲವರ್ ಆಗಿರೋದ್ರಿಂದ ಹೇಳ್ತಿದ್ದೀನಿ, ಡೋಂಟ್ ಮೈಂಡ್. ಬೇರೆ ಯಾರಾದರೂ ತಪ್ಪು ತಿಳ್ಕೊಬಿಡಿ, ಇದನ್ನು ಬರೀ ನಾನ್ ವೆಜ್ ಬಗ್ಗೆನೇ ಮಾತಾಡ್ತಾರೆ, ವೀಡಿಯೋಸ್ ಎಲ್ಲ ಬರೀ ನಾನ್ ವೆಜ್ ತೋರಿಸ್ತಾರೆ ಅಂತ. ಅದೆಲ್ಲ ಜಸ್ಟ್ ಎಕ್ಸಾಂಪಲ್ ಹೇಳಿದೆ. ಸೊ ಅದೇ ರೀತಿ ಇ ಕಾಮರ್ಸ್ ಬಿಸ್ನೆಸ್ಸಲ್ಲೂ ಕೂಡ ನಡೆಯೋದು ಅಂತ ನಾನು ಹೇಳ್ತೀನಿ. ನನ್ನ ಅನಾಲಿಸಿಸ್ ಪ್ರಕಾರ ಕೆಲವು ನಾನು ಏನು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಐಟಮ್ಸ್ ಹಾಕಿಸ್ತೀನಿ ಅನ್ನೋದು ಒಂದು. ಆ್ಯಂಡ್ ನಾನು ಹೇಳೋದ್ನಲ್ಲ ಲಾಸ್ಟ್ ಅದೇ ಪ್ಯಾಕೇಜಿಂಗ್ ವಿಡಿಯೋಲಿ ಹೇಳಿದೆ ನೋಡಿ, ನಾನು ಅಷ್ಟು ಸ್ಯಾರೀಸ್ ಜಾಸ್ತಿ ತರಿಸಿಲ್ಲ, ನಾನು ಜ್ಯುವೆಲರಿ ಜಾಸ್ತಿ ಸೇಲ್ ಮಾಡ್ತಿದ್ದೆ ಅಂತ. ಸೊ ಅದಕ್ಕೆ ರೀಸನ್ ಕೂಡ ಹೇಳ್ತೀನಿ ನಾನು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಒಂದು ನಮಗೆ ತಲೆಯಲ್ಲಿ ಇರಬೇಕಿರೋ ಅಂಶ ಏನಂದರೆ, ಒಂದು ನಾವು ಪ್ರಾಡಕ್ಟ್ನ ತೊಗೊಬರ್ಬೇಕಾದ್ರೆ ಅದು ನಮಗೆ ಹತ್ರದಲ್ಲಿ ಸಿಗುತ್ತಾ ಅನ್ನೋದು ಒಂದು. ಟ್ರಾನ್ಸ್ಪೋರ್ಟೇಷನ್, ಈಗ ಲೈಕ್ ಬಟ್ಟೆನೇ ಅಂದ್ಕೊಳ್ಳಿ, ಸೂರತ್ತಿಂದ ತರಿಸ್ತೀವಿ ಅಂದ್ಕೊಳ್ಳಿ ನಾವು, ಅದ್ರ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಷ್ಟಾಗುತ್ತೆ ನಮಗೆ ರೀಚ್ ಆಗೋ ಅಷ್ಟರಲ್ಲಿ ಅನ್ನೋದು. ಅಥವಾ ನಾವು ನಿಯರೆಸ್ಟ್ ಪ್ಲೇಸಲ್ಲೇ ಸೇಮ್ ರೇಟಿಗೆ ತೊಗೋಬೋದಾ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡ್ ಮಾಡಿ ಕೂಡ ನಾವು ತೊಗೋಬೋದಾ ಅನ್ನೋದೊಂದು, ಆ ಥರ ಯೋಚನೆ ಮಾಡಬೇಕಾಗುತ್ತೆ ನಾವು. ಆ ಎಲ್ಲದನ್ನೂ ಸೇರಿಸಿ, ಯಾಕಂದರೆ ಯಾವುದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿದಾಗ ಮಾತ್ರ ನಾವು ಸೇಲ್ ಮಾಡ್ಬೇಕಾದ್ರೆ ಹೆಚ್ಚಿಗೆ ಪ್ರಾಫಿಟ್ ಇಡ್ಬೋದಲ್ವ. ಆದ್ದರಿಂದ ಈಗ ಒಂದು 365 ಡೇಸೂ ಡಿಮ್ಯಾಂಡ್ ಇರೋವಂಥ ಪ್ರಾಡಕ್ಟ್ಸು ಕೆಲವು ಇರ್ತವೆ. ಆ ಥರ ಪ್ರಾಡಕ್ಟ್ಸ್ ಯಾವುವು ಅಂತ ನೀವು ಸರ್ಚ್ ಮಾಡ್ಕೋಬೇಕಾಗತ್ತೆ. ಅಂದರೆ ಜಾಸ್ತಿ ಸೇಲ್ಸ್ ಯಾವುದ್ರಲ್ಲಿ ನಡೀತಿದೆ, ಯಾವ ಐಟಮ್ಸಿಗೆ ಜಾಸ್ತಿ ನಡೀತಿದೆ. ಆ್ಯಕ್ಚುಲಿ ಅದನ್ನು ಸರ್ವೆ ಮಾಡಲಿಕ್ಕೆ ಕೆಲವು ಟೂಲ್ಸ್ ಇದ್ದಾವೆ. ಅಂದರೆ ಕೆಲವು ವೆಬ್ಸೈಟ್ಸು ನಮ್ಮ ಇಂಡಿಯಾದಲ್ಲಿ ಈಗ ಯಾವ್ದು ಜಾಸ್ತಿ ಸೇಲ್ ಆಗ್ತಿದೆ, ಆ್ಯಂಡ್ ಕರ್ನಾಟಕದಲ್ಲಿ ಯಾವ್ದು ಜಾಸ್ತಿ ಸೇಲ್ ಆಗ್ತಿದೆ, ಈ ಥರ ಡೇಟಾ ಎಲ್ಲ ಕೊಡ್ತಾರೆ. ಬಟ್ ಅದನ್ನು ನಾನು ಒಂದೇ ವಿಡಿಯೋಲೆಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಟೈಮ್ ತುಂಬ ಲ್ಯಾಗ್ ಆಗುತ್ತೆ, 1 hour ಮೇಲೆ ಆಗೋಗುತ್ತೆ. ಸೊ ಒಂದು ವಿಡಿಯೋಲ್ಲೇ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಯಾವಾಗಾದ್ರೂ ನಾನು ನೆಕ್ಸ್ಟ್ ವೀಡಿಯೋಸೆಲ್ಲ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀನಿ, ಯಾವ ಥರ ನಾವು ಡೇಟಾ ಕಲೆಕ್ಟ್ ಮಾಡ್ಕೋಬೋದು ಡಿಫ್ರೆಂಟ್ ವೇಸಲ್ಲಿ ಅಂತ. ಸದ್ಯಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ದಲೆ ನಾವು ಏನು ಮಾಡ್ಬೋದು ಅನ್ನೋದು ಡಿಸ್ಕಸ್ ಮಾಡೋಣ. ಈಗ ಸಪೋಸ್ ನಾವು ಈ ಡ್ರೆಸ್ನ ಆನ್ಲೈನಲ್ಲಿ ಅಂದರೆ ಆರ್ಡರ್ ಮಾಡಿದ್ವಿ ಅಂದ್ಕೊಳ್ಳಿ, ಕಸ್ಟಮರ್ ಮೈಂಡ್ ಯಾವ್ಯಾವ ರೀತಿ ಓಡ್ಬೋದು ಅನ್ನೋದು ನೀವು ಥಿಂಕ್ ಮಾಡಬೇಕು ಫಸ್ಟು.
ಅಂದರೆ ಇದು ಅವರಿಗೆ ಫ್ಯಾಬ್ರಿಕ್ ಇಷ್ಟ ಆಗಬೇಕು, ಫಸ್ಟು ಕಲರ್ ಇಷ್ಟ ಆಗಬೇಕು. ಅಂದರೆ ನಾವು ಅಪ್ಲೋಡ್ ಮಾಡಿರೋ ಫೋಟೋ ಆ್ಯಂಡ್ ಇದಕ್ಕೆ ಕಲರ್ ಮ್ಯಾಚ್ ಆಗಬೇಕು. ಅದರಲ್ಲಿ ಡಿಫ್ರೆಂಟ್ ಕಾಣಿಸಿ ಇದರಲ್ಲಿ ಬೇರೆ, ಅಂದರೆ ಪ್ರಾಡಕ್ಟ್ ಮನೆಗೆ ಬಂದಾಗ ಬೇರೆ ಅನಿಸಿದ್ರೆ ಅದು ರಿಟರ್ನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸೈಜ್ ಫಿಟ್ ಆಗಬೇಕು. ಈ ಎಲ್ಲನೂ ಓಕೆ ಆದರೆ ಮಾತ್ರ ಅವರು ಈ ಪ್ರಾಡಕ್ಟ್ ಅವ್ರ ಹತ್ರ ಇಟ್ಕೊತಾರೆ. ಯಾಕಂದರೆ ಅಂದರೆ ಇದನ್ನು ಅವರೇ ಬಂದು ಅಂಗಡಿಗೆ ತೊಗೊಳ್ಳೋವಂಥ ಆಪ್ಷನ್ ಅಲ್ವಲ್ಲ ಈ ಕಾಮರ್ಸ್ ಬಿಸ್ನೆಸ್ಸಲ್ಲಿರೋದು. ಜಸ್ಟ್ ಫೋಟೋಸ್ ನೋಡಿ ಆ್ಯಂಡ್ ನಾವು ಸ್ವಲ್ಪ ಡಿಸ್ಕ್ರಿಪ್ಷನ್ಸ್ ಬರೆದಿರ್ತೀವಿ, ಈ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೆಳಗೆ ಏನು ಕೊಟ್ಟಿರ್ತೀವೋ ಆ ಬೇಸ್ ಮೇಲೆ ಅವರು ಆರ್ಡ್ರ್ ಮಾಡ್ತಾರೆ. ಸೊ ಈ ಎಲ್ಲದೂ ಅಂಶಗಳು ಅವರಿಗೆ ಓಕೆ ಆದರೆ ಮಾತ್ರ ಪ್ರಾಡಕ್ಟ್ ಇಟ್ಕೊತಾರೆ, ಇಲ್ಲಾಂದರೆ ಅದನ್ನು ರಿಟರ್ನ್ ಮಾಡಿಬಿಡ್ತಾರೆ. ಈ ಥರ ಚಾನ್ಸಸ್ ಇದ್ದಾಗ ನಾವು ಯಾವ ರೀತಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ ಫ್ಯಾಷನ್ ಐಟಮ್ಸ್ ಅಂದರೆ ಲೈಕ್ ಈಗ ಬಟ್ಟೆ, ಸ್ಯಾರಿ, ಈ ಥರ ಸೇಲ್ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ಸಾಗಿ ಇರಬೇಕಾಗುತ್ತೆ. ನಾವು ಎಲ್ಲದನ್ನೂ ಅವ್ರಿಗೆ ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ತರೋ ಐಟಮ್ ಆ ರೀತಿ ಇರಬೇಕು, ಅಂದರೆ ಕ್ವಾಲಿಟಿ ಇರಬೇಕು. ಈಗ 100 ಆರ್ಡರ್ಸ್ ಬಂದು ಒಂದು 10 ರಿಟರ್ನ್ ಬಂದರೆ ಅದು ಅಕ್ಸೆಪ್ಟೇಬಲ್, ಅದರಲ್ಲೇನು ನಮಗೆ ಲಾಸ್ ಆಗೋಲ್ಲ. ಇನ್ನು 90 ಆರ್ಡರ್ಸಲ್ಲಿ ನಾವು ಅದನ್ನು ರಿಕವರಿ ಮಾಡ್ಕೊಂಡಿರ್ತೀವಿ, ಸೊ ನೋ ಪ್ರಾಬ್ಲಮ್. ಬಟ್ 100 ಆರ್ಡರ್ಸಲ್ಲಿ 60 ಆರ್ಡರ್ಸೇ ನಮಗೆ ರಿಟರ್ನ್ ಬಂದುಬಿಟ್ರೆ ನಮ್ಮ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಅಲ್ವಾ. ಸೊ ಆ ಪ್ರಾಡಕ್ಟ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ಒಳ್ಳೆ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಈಗ ಬಟ್ಟೆ ಬಗ್ಗೆನೇ ಮಾತಾಡ್ತಿರೋದ್ರಿಂದ ಅದರಲ್ಲಿ ಸಬ್ ಕ್ಯಾಟಗರೀಸ್ ಅಂತ ನೀವು ಮಾಡ್ಕೋಬೇಕು. ಅಂದರೆ ಈಗ ವುಮೆನ್ ಫ್ಯಾಷನ್, ವುಮೆನ್ ಬಟ್ಟೆ ಬಗ್ಗೆನೇ ಮಾತಾಡೋಣ ಅಂದ್ಕೊಳ್ಳಿ. ಏನೇನು ಅಂದರೆ ನಾವೇನೇನು ತೊಗೊಬರ್ಬೋದು ಪ್ರಾಡಕ್ಟ್ಸು, 2 ಪೀಸ್ ಕುರ್ತಾ ಸೆಟ್ಸು, 3 ಪೀಸ್ ಕುರ್ತಾ ಸೆಟ್ಸು, ಆ್ಯಂಡ್ ಸ್ಯಾರಿ, ವುಮೆನ್ ಇನ್ನರ್ ವೇರ್ಸು, ವುಮೆನ್ ನೈಟ್ ವೇರ್ಸು, ಈ ಥರ ಸಬ್ ಕ್ಯಾಟಗರೀಸ್ ಬರುತ್ತೆ ನೋಡಿ. ಇದರಲ್ಲಿ ಯಾವ್ದು ಜಾಸ್ತಿ ಸೇಲ್ ಆಗ್ತಿದೆ ಅನ್ನೋದು ನೀವು ನೋಡ್ಕೋಬೇಕು. ಅಂದರೆ ನನ್ನ ಅನಾಲಿಸಿಸ್ ಪ್ರಕಾರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ವುಮೆನ್ ನೈಟ್ ವೇರ್ಸು ಚೆನ್ನಾಗಿ ಹೋಗುತ್ತೆ ಈ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ. ಯಾವುದು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಪ್ರಾಫಿಟ್ ಚೆನ್ನಾಗಿ ತೆಗಿಬೋದು ನಾವು. ಬಟ್ ಅದು ಕೂಡ ಡಿಪೆಂಡು ನೀವು ಎಲ್ಲಿಂದ ತೊಗೊಂಬರ್ತಿದ್ದೀರಾ ಅದು, ಆ್ಯಂಡ್ ಯಾವ ರೇಟಿಗೆ ನಿಮಗೆ ಸಿಗ್ತಿದೆ ಅನ್ನೋದು ತುಂಬ ಮುಖ್ಯ. ಆ್ಯಂಡ್ ಫ್ಯಾಬ್ರಿಕ್ ತುಂಬ ಮುಖ್ಯ ಇದರಲ್ಲಿ. ಈ ಥರ ಸಬ್ ಕ್ಯಾಟಗರೀಸ್ ಮಾಡಿಕೊಂಡು ನಾವು ಒಂದಕ್ಕೆ ಸ್ಟಿಕ್ ಆನ್ ಆಗದೆ, ಅಂದರೆ ನಾನು ಬೇರೆ ಏನೂ ಮಾರಲ್ಲ ಬರೀ ಸ್ಯಾರಿನೇ ಮಾರ್ತೀನಿ, ಈ ಥರ ಆದಾಗ ತುಂಬ ಕಷ್ಟ ಆಗುತ್ತೆ. ಡಿಫ್ರೆಂಟ್ ಐಟಮ್ಸ್ನ ನಾವು ಹಾಕಿಸ್ಬೇಕು, ಎಲ್ಲದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಮ್ಮ ಯಾವ ಪ್ರಾಡಕ್ಟ್ಸು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಮ್ಮ ಕಲೆಕ್ಷನ್ಸಲ್ಲಿ ಅನ್ನೋದು ನೀವೇ ಅನಲೈಸ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಕೆಲವು ಹೇಳ್ತಾ ಇದ್ದೀನಿ ಅಷ್ಟೇ, ಯಾವುದು ವರ್ಕೌಟ್ ಆಗ್ಬೋದು ನಿಮಗೆ, ಯಾವುದು ಆಗಲ್ಲ ಅಂತ. ಬಟ್ ಇದರಲ್ಲಿ ನೀವು ಎಲ್ಲದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿ. ನಾನು ಹೇಳಿದ ತಕ್ಷಣ ಸ್ಯಾರಿ ನಿಮ್ಮ ಹತ್ರ ಸೇಲ್ ಆಗಲ್ಲ ಅಂತಲ್ಲ, ಅಥವಾ ನಾನು ಹೇಳಿದ್ದಕ್ಕೆ ನಿಮಗೆ ನೀವು ತಂದಿರೋ ನೈಟ್ ವೇರ್ಸ್ ಎಲ್ಲನೂ ಒಂದೇ ದಿನಕ್ಕೆ ಸೇಲ್ ಆಗುತ್ತೆ ಅಂತಲ್ಲ. ಬಟ್ ಎಲ್ಲದೂ ಎಷ್ಟೊಂದು ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಲ್ವಾ. ಸೊ ಬಟ್ ನನಗೆ ಗೊತ್ತಿರೋ ಪ್ರಕಾರ ಆ್ಯಂಡ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ನನ್ನ ಸೇಲ್ಸ್ ನೋಡಿಕೊಂಡು ನಾನು ಮಾತಾಡ್ತಿರೋದಷ್ಟೇ. ಇದರಲ್ಲಿ ಯಾವುದು ಜಾಸ್ತಿ ರಿಟರ್ನ್ ಮಾಡ್ತಾರೆ ಅನಿಸುತ್ತೆ ಅದಕ್ಕೆ ಕೈ ಹಾಕೋಕ್ಕೆ ಹೋಗ್ಬಿಡಿ, ಆ ಪ್ರಾಡಕ್ಟ್ಸ್ನ ನೀವು ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಇನ್ನೊಂದು ಕ್ಯಾಟಗರಿ ಅಂದರೆ ವುಮೆನ್ಸ್ ಜ್ಯುವೆಲರಿ ಅನ್ನೋದು ತುಂಬಾ ಚೆನ್ನಾಗಿ ಓಡುತ್ತೆ, ಟ್ರಸ್ಟ್ ಮೀ. ಇದರಲ್ಲಿ ನೀವು ಅಂದರೆ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಸ್ವಲ್ಪ ಪ್ರೀಮಿಯಮ್ ಕ್ವಾಲಿಟಿ ಕಡಿಮೆ ರೇಟಿಗೆ ಅಂತ ನೀವು ತೊಗೊಂಬಂದು ಹಾಕಿದ್ರೆ, ಅಂದರೆ ಲೈಕ್ ಟೆಂಪಲ್ ಜ್ಯುವೆಲರಿ ಅಂತ ಇರುತ್ತೆ ನೋಡಿ, ಆ್ಯಂಡ್ ಬ್ಯಾಂಗಲ್ಸು, ಇಯರಿಂಗ್ಸು, ಈ ಥರ ಡಿಫ್ರೆಂಟ್ ಬಳೆಗಳು, ಸರ, ಲಾಂಗ್ ಹಾರಸು ಆ್ಯಂಡ್ ಬ್ರೈಡಲ್ ಸೆಟ್ಸು, ಈ ಥರ ಬರುತ್ತೆ ನೋಡಿ. ಇದು ಸ್ವಲ್ಪ ಚೆನ್ನಾಗಿ ಸೇಲ್ ಆಗುತ್ತೆ ಆ್ಯಂಡ್ ರಿಟರ್ನ್ ಚಾನ್ಸಸ್ಸು ಕಡಿಮೆನೇ. ನನಗೆ ಎಷ್ಟು ಸೇಲ್ ಮಾಡಿರೋದ್ರಲ್ಲಿ, ಅಂದರೆ ನಾನು ಆಲ್ಮೋಸ್ಟು ಅಂದರೆ ಎನ್ರೋಲ್ಮೆಂಟ್ ಐ ಡಿಲೇ ನಾನು ಮಾಡ್ತಿರೋದು ಅಂತ ಗೊತ್ತಿದೆಯಲ್ಲ ನಿಮಗೆ. ಬಟ್ ಆರ್ಡರ್ಸ್ ಜಾಸ್ತಿ ಬರಲ್ಲ, ಅಂದರೆ ಓನ್ಲಿ ಕರ್ನಾಟಕದವ್ರಿಗೆ ಮಾತ್ರನೇ ಕಾಣಿಸುತ್ತೆ ಅದು. ಥ್ರೂ ಔಟ್ ಇಂಡಿಯಾ ನಮಗೆ ಆರ್ಡರ್ ಬರಲ್ಲ. ಬರೀ ಇಲ್ಲೇ ಆರ್ಡರ್ ಬಂದರೂ ಕೂಡ ಆಲ್ಮೋಸ್ಟ್ 150 ಸೆಟ್ ಆಫ್ ಬ್ಯಾಂಗಲ್ಸ್ನ ನಾನು ಸೇಲ್ ಮಾಡಿದ್ದೀನಿ. ಅದರಲ್ಲಿ ನನಗೆ ರಿಟರ್ನ್ ಬಂದಿರೋದು ಓನ್ಲಿ 5. ಅದು ಕೂಡ ರೀಸನ್ ಎರಡು ಬಿಟ್ಟು ಇನ್ನು 3 ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ ಸೈಜ್ ಫಿಟ್ ಆಗಿಲ್ಲ ಅಂತ ರೀಸನ್ ಹಾಕಿ ರಿಟರ್ನ್ ಮಾಡಿದ್ದಾರೆ. ಅಂದರೆ ಆ ಕಸ್ಟಮರು ಕರೆಕ್ಟಾಗಿ ಅವ್ರು ಏನು ಸೈಜ್ ಕೊಟ್ಟಿದ್ದಾರೆ ಅದನ್ನೇ ನಾನು ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ಬಟ್ ಅವ್ರು ಹಾಕ್ಕೊಂಡಾಗ ಆ ಸೈಜ್ ಆಗಿಲ್ಲ ಅಂತ ರಿಟರ್ನ್ ಹಾಕಿದ್ದಾರೆ. ಈ ಥರ
ಸೊ ನಮಗೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಪ್ರೀಮಿಯಮ್ ಕ್ವಾಲಿಟಿ ಇರಬೇಕು. ಆ ರೇಟಿಗೆ ಈಗ ಸಪೋಸ್ 300 ರುಪೀಸ್ ಬ್ಯಾಂಗಲ್ ಅಂದರೆ ಅದಕ್ಕೆ ವರ್ತ್ ಇದೆಯಾ ಅನ್ನೋದು ನೀವು ಫಸ್ಟ್ ಥಿಂಕ್ ಮಾಡಬೇಕು. ಆ 300 ರುಪೀಸ್ ನಾವು ಒಬ್ಬರು ಕಸ್ಟಮರಿಗೆ ಸೇಲ್ ಮಾಡ್ತಿದ್ದೀವಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಅಂದರೆ ನಿಮಗೆ ಅಟ್ಲೀಸ್ಟ್ ಅದು 140 ರುಪೀಸ್ ಒಳಗಡೆ ನಿಮಗೆ ಬಂದಿರಬೇಕು. ಅದು ಹೋಲ್ಸೇಲಲ್ಲಿ ತೊಗೊಂಡಾಗ ಅಟ್ಲೀಸ್ಟ್ 140 ರುಪೀಸ್ ನಿಮಗೆ ಬಂದಿರಬೇಕು. ಈ ಥರ ಕ್ಯಾಲ್ಕುಲೇಷನ್ಸ್ ಇದ್ದರೆ ಮಾತ್ರ ನೀವು ಇದರಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ. ಅಂದರೆ ಈಗ ಯಾವುದಾದ್ರೂ ಒಂದು ಬ್ಯಾಂಗಲ್ ತೊಗೊಳಕ್ಕೆ ಹೋದ್ರಿ ಅಂದ್ಕೊಳ್ಳಿ, ಅಲ್ಲಿ ಥಿಂಕ್ ಮಾಡಿ ನೀವು ಇದಕ್ಕೆ ಈಗ ಸಪೋಸ್ ಅದಕ್ಕೆ 150 ರುಪೀಸ್ ಅವ್ರು ಚಾರ್ಜ್ ಹೇಳ್ತಿದ್ದಾರೆ ಅಂದರೆ ಅವರು ಮಾರ್ತಿರೋ ರೇಟು 150 ರುಪೀಸ್ ಹೋಲ್ಸೇಲಲ್ಲಿ. ನೀವು ಇದಕ್ಕೆ 1+160 ಆರ್ 180 ಆ್ಯಡ್ ಮಾಡಿದ್ರೆ ಎಷ್ಟಾಗ್ಬೋದು ಅಂದರೆ 320 to 330 ರುಪೀಸ್ ಅರೌಂಡ್ ಬರುತ್ತಲ್ಲ. ಇದು 320 ರುಪೀಸಿಗೆ ವರ್ತ್ ಇದೆಯಾ ಬ್ಯಾಂಗಲ್ಲು? ಈಗ ಬೇರೆ ಯಾರಿಗಾದ್ರೂ ಹೋಗಿ ಇದನ್ನು 320 ರುಪೀಸ್ಗೆ ಕೊಟ್ಟರೆ ತೊಗೊತಾರ ಅನ್ನೋದು ನೀವು ಫಸ್ಟ್ ಥಿಂಕ್ ಮಾಡ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ, ಅದ್ರ ಖಚಿತ ಬೆಲೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನಾನು ಇಷ್ಟಕ್ಕೆ ಸೇಲ್ ಮಾಡ್ಬೋದು, ನಾನು ಇಷ್ಟರಲ್ಲಿ ಇದನ್ನು ಇಷ್ಟು ಮಾರ್ಜಿನಲ್ಲಿ ಇಟ್ಕೋಬೋದು ಅನ್ನೋದು. ಸೊ ಪ್ರೈಸಿಂಗ್ ಬಗ್ಗೆ ಬೇರೆ ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ರೀತಿ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇನ್ನೊಂದು ಕ್ಯಾಟಗರಿ ಇದೇ ರೀತಿ ಇದೆ, ತುಂಬ ಚೆನ್ನಾಗಿ ಓಡ್ತಿರೋದು ಹೋಮ್ ಡೆಕೋರ್ ಐಟಮ್ಸು. ಅಂದರೆ ಸದ್ಯಕ್ಕೆ ಓಕೆ ಈ ಥರ ಅಂದ್ಕೊಳ್ಳಿ. ಇದು ಸೆಟ್ ಆಫ್ 5, ಸೆಟ್ ಆಫ್ 6 ಈ ಥರ ಸಿಗುತ್ತೆ. ಅಂದರೆ ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡ್ತಿದ್ದೀರಾ ಅದರಲ್ಲಿ ನೋಡಿ ಒಂದ್ಸರಿ ಈ ಥರ ಐಟಮ್ಸು ಯಾವ ರೇಟಿಗೆ ಸೇಲ್ ಮಾಡ್ತಿದ್ದಾರೆ ಅವರು. ಸಪೋಸ್ ಮೀಶೋಲ್ಲೇ ಅಂದ್ಕೊಳ್ಳಿ, ಈ ಥರ ಐಟಮ್ಸಿಗೆ ಎಷ್ಟು ರೇಟ್ ಇದೆ, ಇದು ಯಾವ ರೀತಿ ಕೊಡ್ತಿದ್ದಾರೆ, ಕಾಂಬೋಲ್ ಕೊಡ್ತಿದ್ದಾರಾ, ಇದು ಒಂದೇ ಕೊಡ್ತಿದ್ದಾರಾ, ಏನು ಇದು ಯಾವ ರೀತಿ ಮಾರಾಟ ಮಾಡ್ತಿದ್ದಾರೆ, ಈ ಥರ ಎಲ್ಲ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ನಾನು ಇದನ್ನು ಯಾವ ರೇಟಿಗೆ ತೊಗೋಬೇಕು, ಎಲ್ಲಿ ತೊಗೋಬೇಕು, ಈ ಥರ ಐಟಮ್ಸಿಗೆ ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ, ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಈ ಪ್ರಾಡಕ್ಟ್ನ ಸರ್ಚ್ ಮಾಡಿ, ಆ ಕೆಳಗಡೆ ಡೌನಲ್ಲಿ ಕಸ್ಟಮರ್ ರಿವ್ಯೂಸ್ ಅಂತ ಇರುತ್ತೆ ನೋಡಿ, ಅಲ್ಲಿ ಈ ಪ್ರಾಡಕ್ಟ್ನ ಎಷ್ಟು ಜನ ತೊಗೊಂಡಿದ್ದಾರೆ ಅಂತ ನೋಡಿ. ಒಂದು 500-600 ರಿವ್ಯೂಸ್ ಇದ್ದರೆ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಈ ಥರ ಈ ಐಟಮ್ಸಿಗೆ ಡಿಮ್ಯಾಂಡ್ ಇದೆ ಅಂತ. ಸೊ ನೀವು ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿಕೊಂಡು ನೀವು ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೋಮ್ ಡೆಕೋರ್ ಐಟಮ್ಸು ತುಂಬ ಚೆನ್ನಾಗಿ ರನ್ ಆಗುತ್ತೆ, ಬಟ್ ನಾವು ಪ್ಯಾಕೇಜಿಂಗ್ ತುಂಬ ಇಂಪಾರ್ಟೆಂಟು. ಯಾವುದೋ ಬ್ರೇಕ್ ಆಗ್ದಲೇ ಕಸ್ಟಮರಿಗೆ ನಾವು ತಲುಪಿಸ್ಬೇಕಾಗತ್ತೆ. ಬ್ರೇಕ್ ಆದರೆ ಇನ್ನು ಗೊತ್ತಲ್ಲ, ರಿಟರ್ನ್ ಮಾಡಿಬಿಡ್ತಾರೆ. ಸೊ ಆ ಥರ ಆಲ್ಮೋಸ್ಟು ಬ್ರೇಕ್ ಆಗದೆ ಇರೋಂಥ ಐಟಮ್ಸ್. ಈಗ ಯಾರು ನೀವು ಇದನ್ನೇ ಸೇಲ್ ಮಾಡಬೇಕು, ಇದನ್ನು ಮಾರಲಿಲ್ಲ ಅಂದರೆ ನಿಮ್ಮ ಅಕೌಂಟೆಲ್ಲ ಬ್ಲಾಕ್ ಮಾಡ್ತೀವಿ, ಈ ಥರ ಏನಿರಲ್ಲ. ನೀವು ಒಂದೇ ಪ್ರಾಡಕ್ಟ್ ಸೇಲ್ ಮಾಡ್ತೀರಿ, ಅದು ಚೆನ್ನಾಗಿದ್ರೆ ಅದು ಒಂದೇ ಮಾಡ್ಕೋಬೋದು ನೀವು. ಆ ಥರ ಆಪ್ಷನ್ಸ್ ಇರುತ್ತೆ ಅಲ್ವಾ. ಸೊ ನಮ್ಮ ಮೇಲೆ ಯಾರೂ ಪ್ರೆಷರ್ ಹಾಕಲ್ಲ, ಬಟ್ ನಮಗೆ ಯಾವ ಐಟಮ್ ಸಡನ್ನಾಗಿ ಕರೆಂಟ್ ಹೋಯಿತು, ಲೈಟಿಂಗ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಇಗ್ನೋರ್ ಮಾಡಿ. ಆ್ಯಂಡ್ ಇನ್ನೊಂದು ಕ್ಯಾಟಗರಿ ಅಂದರೆ ಕಿಚನ್ ಐಟಮ್ಸ್ ಬರುತ್ತೆ ನೋಡಿ. ಅಂದರೆ ಅದನ್ನು ಸರ್ಚ್ ಮಾಡಿ ನೀವು ಮೀಶೋಲ್ಲಿ ಕಿಚನ್ ಐಟಮ್ಸ್ ಯಾವ ರೀತಿ ಸೇಲ್ ಮಾಡ್ತಿದ್ದಾರೆ, ಸೆಟ್ ವೈಸಾ ಅಥವಾ ಏನೇನು ಇನ್ಕ್ಲೂಡ್ ಮಾಡಿ ಕಾಂಬೋ ಐಟಮ್ಸ್ ಮಾಡಿದ್ದಾರೆ, ಈ ಥರ ಸರ್ಚ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಹೇಳೋಕೆ ಹೊರಟಿದ್ದೀನಿ ಅಂದರೆ, ಈಗ ಯಾವುದೋ ಒಂದು ತೊಗೊಳ್ದೇ ಇರೋ ಐಟಮ್ ಇರುತ್ತೆ, ಅಂದರೆ ಅದು ಒಂದೇ ಇದ್ದರೆ ಯಾರೂ ತೊಗೊಳ್ಳಲ್ಲ. ಅದ್ರ ಜೊತೆ ತುಂಬ ನೀಡಿರೋ ಒಂದು ಪ್ರಾಡಕ್ಟ್ನ ಹಾಕಿದ್ರೆ ಕಾಂಬೋ ಅಂತ ಮಾಡಿ ಅದ್ರ ಪ್ರೈಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತೊಗೊತಾರೆ. ಇದು ಸ್ಟ್ರಾಟಜೀಸು. ಅಂದರೆ ನಾವು ಯಾವುದರಲ್ಲಿ ಹಾಕಬೇಕು, ಅಂದರೆ ಯಾವ ಐಟಮ್ ಜೊತೆ ಹಾಕಬೇಕು ಅನ್ನೋದು ಆ ಸ್ಟ್ರಾಟಜೀಸ್ ನಿಮಗೆ ಗೊತ್ತಿರಬೇಕು. ಸೊ ಈ ಕಿಚನ್ ಐಟಮ್ಸು ಸ್ವಲ್ಪ ಚೆನ್ನಾಗಿ ಸೇಲ್ ಆಗುತ್ತೆ ಈ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ. ಆ್ಯಂಡ್ ರಿಟರ್ನ್ ಬರೋದು ಸ್ವಲ್ಪ ಕಡಿಮೆನೇ ಅಂತ ನಾನು ಹೇಳ್ತೀನಿ. ಯಾವುದ್ರಲ್ಲೂ ರಿಟರ್ನೇ ಬರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಬಟ್ ಕಡಿಮೆ ಪ್ರಮಾಣ ಇದ್ದಷ್ಟು ನಮಗೆ ಒಳ್ಳೆಯದಲ್ವಾ. ಸೊ ಆದ್ದರಿಂದ ಇದೊಂದು ಕ್ಯಾಟಗರಿ ನೀವು ಟ್ರೈ ಮಾಡ್ಬೋದು ಕಿಚನ್ ಪ್ರಾಡಕ್ಟ್ಸ್ದು. ಅಂದರೆ ಅದರಲ್ಲೂ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇದ್ದಾವೆ. ಈಗ ನಿಮ್ಗೊಂದು ಐಡಿಯಾ ಇರುತ್ತೆ, ಅಂದರೆ ಈಗ ಬೌಲ್ಸ್ ಟೈಪ್ ಆಗ್ಬೋದು, ಅಥವಾ ಪಿಂಗಾಣಿ ಪಾತ್ರೆಗಳು ಅಥವಾ ಗಾಜಿನ ಐಟಮ್ಸಿಗೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಅಂದರೆ ನೀವು ಕನ್ಫರ್ಮಾಗಿ ಬ್ರೇಕ್ ಆಗ್ದಲೇ ಕಸ್ಟಮರ್ಗೆ ತಲುಪಿಸೋ ರೀತಿ ಪ್ಯಾಕಿಂಗ್ ಮಾಡಿದ್ರೆ ಮಾತ್ರ ಅದರಲ್ಲಿ ಪ್ರಾಫಿಟ್ ನೋಡ್ಬೋದು. ಇಲ್ಲ ಒಂದು ಬ್ರೇಕ್ ಆದರೂ ಅದು ರಿಟರ್ನ್ ಬಂದುಬಿಟ್ರೆ ನಮಗೆ ವೇಸ್ಟ್ ಅಲ್ವಾ ಪ್ರಾಡಕ್ಟು. ಸೊ ನೀವು ಯಾವುದರಲ್ಲಿ ಪ್ಯಾಕೇಜಿಂಗಲ್ಲೂ ನೀವು ಪರ್ಫೆಕ್ಟಾಗಿರಬೇಕು. ಆ್ಯಂಡ್ ಪ್ರಾಡಕ್ಟ್ಸ್ನ ಡೆಲಿವರಿ ಮಾಡೋರು ಅಂದರೆ ಕಸ್ಟಮರ್ಸ್ ಕೈಗೆ ಸೇರೋವರೆಗೂ ಕೂಡ ಆ ಪ್ರಾಡಕ್ಟ್ ಸೇಫಾಗಿದ್ದರೆ ಮಾತ್ರ
ನಿಮಗೆ ಅದಕ್ಕೆ ದುಡ್ಡು ಬರುತ್ತೆ ಅಲ್ವಾ. ಸೊ ಆದ್ದರಿಂದ ಯಾವ ರೀತಿ ಮಾಡಿದ್ರೆ ನಾವು ಪ್ಯಾಕೇಜಿಂಗಲ್ಲೂ ಪರ್ಫೆಕ್ಟಾಗಿದ್ದು ಕಸ್ಟಮರಿಗೆ ಡೆಲಿವರಿ ಮಾಡಬಹುದು ನಾವು ಅಂತ ಅನಿಸುತ್ತೆ, ಆ ಪ್ರಾಡಕ್ಟ್ಸ್ನ ನೀವು ತೊಗೊಬರ್ಲಿಕ್ಕೆ ಟ್ರೈ ಮಾಡಿ. ಇದೊಂದು ಕ್ಯಾಟಗರಿ. ಆ್ಯಂಡ್ ಇನ್ನೊಂದು ಕ್ಯಾಟಗರಿ ಪೂಜಾ ಐಟಮ್ಸ್ ಅಂತ ಬರುತ್ತೆ ನೋಡಿ. ಅಂದರೆ ಲೈಕ್ ದೀಪಗಳು, ಡೆಕೋರೇಟಿವ್ ದೀಪ, ಈಗ ದೀಪಾವಳಿಗೆಲ್ಲ ಇಡ್ತೀವಲ್ಲ ಆ ಥರ. ಆ್ಯಂಡು ಈಗ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಗಣಪತಿ ಹಬ್ಬ ಈ ಟೈಮಲ್ಲೆಲ್ಲ ಬ್ಯಾಕ್ ಡ್ರಾಪಾಗಿ ಯೂಸ್ ಮಾಡ್ತಾರಲ್ಲ, ಲೈಕ್ ಕರ್ಟನ್ಸ್ ರೀತಿ ಬರ್ತಿದೆ ನೋಡಿ ಈಗ ಡಿಸೈನಿಂಗ್, ಆ ಟೈಪ್ ಕರ್ಟನ್ಸ್ ಆಗ್ಬೋದು. ಅಥವಾ ಏನಾದರೂ ಕಾಂಬೋ ಥರ ಇಟ್ಟು ನೀವು ಸೇಲ್ ಮಾಡ್ಕೋಬೋದು. ಅಥವಾ ಬತ್ತಿ, ಸಮಥಿಂಗ್ ಎವ್ರಿಥಿಂಗ್ ರಿಲೇಟೆಡ್ ಟು ಪೂಜಾ, ಈ ಥರದಲ್ಲಿ ಸೇಲ್ಸ್ ಚೆನ್ನಾಗಿದೆ ಅಂತ. ಅದು ರಿಟರ್ನ್ ಆಪ್ಷನ್ ಕಡಿಮೆ ಇರುತ್ತೆ ಅಂತ ಅಷ್ಟೇ. ನಮಗೆ ಯಾವ ಪ್ರಾಡಕ್ಟ್ ಮಾರಿದ್ರೆ ಏನು, ನಮಗೆ ಲಾಭ ಬರಬೇಕಷ್ಟೇ ಅಲ್ವಾ. ಈಗ ಯಾವುದ್ರಲ್ಲಾದರೂ ಸರಿ ಇಷ್ಟು ಪರ್ಸೆಂಟೇಜ್ ಅಂತಲೇ ನಾವು ಇಟ್ಕೊಂಡು ಮಾರಾಟ ಮಾಡೋದಲ್ವಾ. ಸೊ ಅಂದರೆ ಈ ಪ್ರಾಡಕ್ಟ್ ನಾನು ಮಾರಾಟ ಮಾಡಬೇಕಾ, ಈ ಥರ ಎಲ್ಲ ನೀವು ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ನಮಗೆ ಅದರಲ್ಲಿ ಪ್ರಾಫಿಟ್ ಮಾತ್ರನೇ ನಾವು ನೋಡಬೇಕು. ಬಿಸ್ನೆಸ್ಸೇ ಬೇರೆ, ನಮ್ಮ ಪರ್ಸ್ನಲ್ಲೇ ಬೇರೆ. ಅದನ್ನು ಅಂದರೆ ನಾವು ಒಂದು ಬಿಸ್ನೆಸ್ ಮೇಲೆ ಒಂದು ಹೀಗೋ ಅಂತ ನಾವು ಬೆಳೆಸ್ಕೋಬಾರ್ದು. ಅಂದರೆ ಈಗ ಏನೋ ಸಪೋಸ್ ಚಿಕ್ಕ ಲೈಕ್ ಈ ಥರ ಚೈನ್ಸ್ ಅಂದ್ಕೊಳ್ಳಿ, ಇದೆಲ್ಲ ಸಿಗುತ್ತೆ ನೋಡಿ. 150 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ, ಅಪ್ ಟು 2000 3000ವರೆಗೂ ಕೂಡ ಈ ಥರ ಸಿಗುತ್ತೆ ನೋಡಿ. ಇದು 150ದೇ ನೀವು ಒಂದು 2-3 ಕಂಬೈನ್ ಮಾಡಿ ಇಷ್ಟು ಪ್ರೈಸ್ಗೆ ಅಂತ ಮಾರ್ಬೋದು. ಈ ಥರ ನಾನು ಬರೀ 150 ರುಪೀಸು ಸರ ಮಾರೋದಕ್ಕೆ ನಾನು ಈ ಬಿಸ್ನೆಸ್ಸಿಗೆ ಬಂದಿದ್ದು ಅಂತ ಥಿಂಕ್ ಮಾಡ್ದಲೆ, ಇದನ್ನು ನಾವು ಯಾವ ರೀತಿ ಸೇಲ್ ಮಾಡಿಕೊಂಡು ಇದರಲ್ಲಿ ಪ್ರಾಫಿಟ್ ಮಾಡಬೇಕು ಅನ್ನೋದಷ್ಟೇ ನೀವು ಯೋಚನೆ ಮಾಡಬೇಕು. ಅಂದರೆ ನಾನು ಮಾಡಿರೋ ರೀತಿ ನಾನು ನಿಮ್ಗೆ ಹೇಳ್ತೀನಿ, ಹಿಂಗೆ ನೀವು ಮಾಡಿ ಅಂತ ನಾನು ನಿಮಗೆ ಫೋರ್ಸ್ ಮಾಡ್ತಿಲ್ಲ. ನಮ್ಮ ಪರ್ಸ್ನಲ್ ರೀಸನ್ಸ್ನ ನಮ್ಮ ಬಿಸ್ನೆಸ್ ಮೇಲೆ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಇಲ್ಲಾಂದರೆ ಲಾಸಸ್ಸು ನಾವು ಕಾಣಬೇಕಾಗುತ್ತೆ. ಏನಾದರೂ ಸರಿ ನಮ್ಮ ಪ್ರಾಡಕ್ಟ್ಸ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ಸೇಲ್ಸ್ ಕೂಡ ಚೆನ್ನಾಗಿ ನಡೀಬೇಕು, ಅದು ಆ ಥರ. ಇದೊಂದು ಬ್ರೀಫ್ ಮಾಡ್ತೀನಿ ನೋಡಿ ಏನೇನು ಮಾಡ್ಬೋದು ಅಂತ. ಫಸ್ಟ್ ಕ್ಯಾಟಗರಿ ಇದು ಫ್ಯಾಷನ್ ರಿಲೇಟೆಡ್ ಮಾಡೋದಾದರೆ ಅದನ್ನು ನೀವು ಸಬ್ ಕ್ಯಾಟಗರೀಸಾಗಿ ಡಿವೈಡ್ ಮಾಡ್ಕೋಬೇಕು. ಅಂದರೆ 3 ಪೀಸ್ ಕುರ್ತಾಸಾ, 2 ಪೀಸ್ ಕುರ್ತಾ ಸೆಟ್ಸಾ, ಅಥವಾ ಸ್ಯಾರೀಸ್, ವುಮೆನ್ ನೈಟ್ ವೇರ್, ವುಮೆನ್ ಇನ್ನರ್ ವೇರ್ಸ್, ಅಥವಾ ನಿಮಗೂ ಇನ್ನೂ ಬೇರೆ ಯಾವುದಾದ್ರೂ ಗೊತ್ತಿದ್ದರೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಆ್ಯಂಡ್ ಅದ್ರ ಮೇಲೆ ಯಾವುದಾದ್ರು ಜಾಸ್ತಿ ರಿಟರ್ನ್ ಬರೋಲ್ಲ, ಫ್ಯಾಬ್ರಿಕ್ ತುಂಬ ಚೆನ್ನಾಗಿರಬೇಕು, ಅದು ಕಡಿಮೆ ರೇಟಿಗೆ ಸಿಗಬೇಕು, ಅದಕ್ಕೆ ಕಾಂಪಿಟೇಟರ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೋಬೇಕು. ಅಂದರೆ ಅವೈಲೇಬಿಲಿಟಿ ಇದರಲ್ಲಿ, ಅಂದರೆ ಲೈಕ್ ಮೀಶೋಲ್ಲೇ ಸೇಲ್ ಮಾಡ್ತಿದ್ದೀರಾ ನೀವು ಅಂದ್ಕೊಳ್ಳಿ, ಮೀಶೋಲಿ ಈ ಪ್ರಾಡಕ್ಟ್ಸ್ ಜಾಸ್ತಿ ಇದ್ದಾವಾ ಇಲ್ವಾ, ಈ ಥರ ನೋಡಿಕೊಂಡು ಅದೊಂದು ಕ್ಯಾಟಗರಿಗೆ ನೀವು ಕೈ ಹಾಕಬೇಕಾಗುತ್ತೆ. ಜ್ಯುವೆಲರಿ ಅನ್ನೋದು ಸಬ್ ಕ್ಯಾಟಗರಿ. ಅದರಲ್ಲಿ ನೀವು ಲೈಕ್ ಬಳೆ ತೊಗೋಬೋದು, ಆ್ಯಂಡ್ ಓಲೆ, ಈ ಥರ ಕರಿಮಣಿ ಸರಗಳು, ಬೇರೆ ಡಿಫ್ರೆಂಟ್ ನೆಕ್ ಪೀಸಸ್ಸು, ಲಾಂಗ್ ಚೈನ್ಸು, ಆ್ಯಂಡ್ ಇದು ಏನಪ್ಪ ಬ್ರೈಡಲ್ ಸೆಟ್ ಬರುತ್ತೆ ನೋಡಿ ಆ ಥರದವು. ಆ್ಯಂಡ್ ಕೊರಿಯನ್ ಜ್ಯುವೆಲರಿ ಅಂತ ಈಗ ಟ್ರೆಂಡ್ ಆಗ್ತಿದೆ ನೋಡಿ. ಕೊರಿಯನ್ ಜ್ಯುವೆಲರಿ ಇಂಪೋರ್ಟೆಡ್ ಅವು, ನೀವು ಡೈರೆಕ್ಟಾಗಿ ಇಂಪೋರ್ಟ್ ಮಾಡಿಸ್ಕೊಳಕ್ಕಾದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಅಷ್ಟು ಕಾಸ್ಟ್ ಎಲ್ಲ ನಾವು ಇಡೋಕ್ಕಾಗಲ್ಲ. ಅಂದರೆ ಅದಕ್ಕೆ ಸ್ವಲ್ಪ ರೂಲ್ಸ್ ಇರುತ್ತಲ್ಲ, ಕಸ್ಟಮ್ ಡ್ಯೂಟೀಸ್ ಅವು ಇವು ಅಂತೆಲ್ಲ. ಸೊ ಯಾರು ಇಂಪೋರ್ಟರ್ ಇರ್ತಾರಲ್ಲ ನಿಮ್ಮ ಹತ್ರದಲ್ಲೇ ಯಾರು ಇರ್ತಾರೆ, ಅವ್ರನ್ನ ಸರ್ಚ್ ಮಾಡಿ ನೀವು ಅವ್ರ ಹತ್ರ ನೀವು ಸ್ವಲ್ಪ ಕಡಿಮೆ ರೇಟಿಗೆ ತೊಗೊಂಡು ಇದರಲ್ಲಿ ಸೇಲ್ ಮಾಡ್ಕೋಬೋದು. ಸೊ ಈ ಒಂದು ಆಪ್ಷನ್ನು ವುಮೆನ್ ಜ್ಯುವೆಲರಿ ಒಂದು. ಆ್ಯಂಡ್ ಇನ್ನೊಂದು ಕ್ಯಾಟಗರಿ ಬಂದು ಹೋಮ್ ಡೆಕೋರೇಟಿವ್ ಐಟಮ್ಸು. ಇದು ಸೇಲ್ಸ್ ಚೆನ್ನಾಗಿ ನಡೆಯುತ್ತೆ. ಆ್ಯಂಡ್ ಅದು ಯಾವ ರೀತಿ ಅದೇ ಕಾಂಬೋ ಥರ ಮಾಡೋದಾ ಅಥವಾ ಒಂದು ಪೀಸಸ್ಸು, ಈ ಥರ ಡಿಫ್ರೆಂಟಾಗಿ ಅದನ್ನು ಸೇಲ್ ಮಾಡ್ಕೋಬೋದು ಆ ಕ್ಯಾಟಗರಿಯಲ್ಲಿ. ಬಟ್ ಪ್ಯಾಕೇಜಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನೂ ಬ್ರೇಕ್ ಆಗದಲ್ಲೇ ಕಸ್ಟಮರ್ ಕೈಗೆ ನಾವು ತಲುಪಿಸ್ಬೇಕಾಗತ್ತೆ. ಸೊ ಇದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪ್ಯಾಕೇಜಿಂಗ್ ಐಟಮ್ಸ್ ಮೇಲೆ. ಅಂದರೆ ಲೈಕ್ ಬಬಲ್ ರ್ಯಾಪ್ ಮಾಡೋದಾಗ್ಬೋದು ಅದನ್ನು, ಅಥವಾ ಥರ್ಮಾಕೋಲ್ ಎಲ್ಲ ಇಟ್ಟು ಪ್ಯಾಕ್ ಮಾಡ್ತಾರೆ ನೋಡಿ, ಅದು ಸ್ವಲ್ಪ ಪ್ಯಾಕೇಜಿಂಗ್ ಸ್ಕಿಲ್ಸು ನೀವು ಕಲ್ತ್ಕೋಬೇಕಾಗತ್ತೆ ಈ ಬಿಸ್ನೆಸ್ಸಿಗೆ ಬಂದಾಗ. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಅದರಲ್ಲೂ ಕೂಡ ಒಳ್ಳೆ ಪ್ರಾಫಿಟ್ ತೆಗಿಬೋದು. ಆ್ಯಂಡ್ ನೆಕ್ಸ್ಟ್ ಕ್ಯಾಟಗರೀಸ್ ಕಿಚನ್ ಐಟಮ್ಸ್ ಹೇಳಿದ್ನಲ್ಲ, ಅದನ್ನು ಯಾವ ರೀತಿ ಅಂದರೆ ಕಾಂಬೋ ಮಾಡೋದಾ ಅಥವಾ ಒಂದೊಂದೇ ಸೇಲ್ ಮಾಡ್ಬೋದು. ಡಿಫ್ರೆಂಟ್ ನೀವೇನು ಕಿಚನಲ್ಲಿ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಅದು ನಿಮ್ಗೊಂದು ಐಡಿಯಾ ಇರುತ್ತೆ ಯಾವುದು ಚೆನ್ನಾಗಿ ಸೇಲ್ ಆಗ್ಬೋದು ಆ ಥರ ಈ ಥರ ಎಲ್ಲ. ಅಂದರೆ ಟ್ರೆಂಡಿಂಗ್
ಐಟಮ್ಸ್ ಯಾವುದಿದೆ ಅಂತ ನೋಡಿ. ಈಗ ಸದ್ಯಕ್ಕೆ ಒಂದು ಓಡ್ತಿದೆ ನೋಡಿ, ಲೈಕ್ ಏನದು ಹಿಂಗೆ ಹ್ಯಾಂಡ್ಲ್ ಹಿಡ್ಕೊಂಡು ಈ ಥರ ಏನೋ ನಾವು ಹಿಟ್ಟೆಲ್ಲ ಜಲ್ಡಿ ಹಿಡಿತೀವಲ್ಲ, ಇಷ್ಟು ದೊಡ್ಡ ಜಲ್ಡಿ ಬದಲು ಅದು ಇಷ್ಟು ಒಂಥರ ಅಂದರೆ ಒಂದು ಲೋಟದ ಥರ ಇರುತ್ತೆ, ಅದರಲ್ಲೇ ಇಷ್ಟೇ ಮಾಡಿದ್ರೆ ಇಷ್ಟರಲ್ಲೇ ಬೀಳುತ್ತೆ. ಅದು ಟ್ರೆಂಡಿಂಗ್ ಐಟಮು. ಅದರ ಜೊತೆಗೆ ಒಂದು ಸೋಪ್ ಡಿಸ್ಪೆನ್ಸರ್ ಅಂತ ಇದೆ ನೋಡಿ, ಒಂದು ಐಟಮ್ಮು. ಅದನ್ನು ಎಕ್ಸಾಕ್ಟ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ. ಅದೇ ಕಿಚನ್ ಸಿಂಕ್ ಹತ್ರ ಎಲ್ಲ ಯೂಸ್ ಮಾಡ್ತಾರೆ. ಅಂದರೆ ಲಿಕ್ವಿಡ್ ಸೋಪ್ ಕೆಳಗಡೆ ಇರುತ್ತೆ, ಹಿಂಗೆ ಒತ್ತಿದ್ರೆ ಅದು ಎಷ್ಟು ಬರುತ್ತಲ್ಲ, ಇದು ಒಂಥರ ಟ್ರೆಂಡಿಂಗ್ ಐಟಮ್ಮು. ಈ ಥರನೇ ನಾವು ಥಿಂಕ್ ಮಾಡಬೇಕು, ಯಾವುದು ಸ್ಮಾರ್ಟ್ ಕಿಚನ್ ಐಟಮ್ಸ್ ಇರುತ್ತೆ ಆ್ಯಂಡ್ ನಮ್ಮ ಕೆಲಸ ಈಸಿ ಮಾಡಬೇಕು. ಎಲ್ಲರೂ ತೊಗೊಳ್ಳೋದೇ ಅದಕ್ಕೆ ಅಲ್ವಾ. ಈಗ ನಾವೇ ಒಬ್ಬರು ಕಸ್ಟಮರ್ ಆಗಿ ಇದು ನನಗೆ ಬೇಕಾಗುತ್ತಾ ಅನ್ನೋ ಥರನೇ ಥಿಂಕ್ ಮಾಡಿ ನಾವು ಐಟಮ್ಸ್ ತರಿಸ್ಬೇಕಾಗತ್ತೆ. ಸೊ ಇದೊಂದು ಕಿಚನ್ ಕೆಟಗರಿ ಒಂದು. ಆ್ಯಂಡ್ ಅದನ್ನು ಬಿಟ್ಟರೆ ಅದೇ ಪೂಜಾ ಐಟಮ್ಸ್ ಅಂತ ಹೇಳಿದ್ನಲ್ಲ, ದೀಪಗಳು, ಡೆಕೋರೇಟಿವ್ ಐಟಮ್ಸ್, ಪೂಜಾಲೇ ಡೆಕೋರೇಟಿವ್ ಐಟಮ್ಸು. ಆ್ಯಂಡ್ ಅಂದರೆ ಬ್ಯಾಕ್ ಡ್ರಾಪ್ಸು, ಅಂದರೆ ತೋರಣಗಳು, ಈ ಥರ ಅದು ಕಡಿಮೆ ರೇಟಿಗೆ ಎಲ್ಲಿ ಸಿಗುತ್ತೆ ಅದನ್ನು ನೀವು ಸರ್ಚ್ ಮಾಡಿಕೊಂಡು ಇದೊಂದು ಕ್ಯಾಟಗರಿ ನೀವು ಟ್ರೈ ಮಾಡ್ಬೋದು. ಅದನ್ನು ಬಿಟ್ಟರೆ ಲೈಕ್ ಈಗ ಇವು ಬರ್ತಾವಲ್ಲ, ದೀಪಗಳು ಬರುತ್ತಲ್ಲ, ಹಿತ್ತಾಳೆ ಐಟಮ್ಸು, ತಾಮ್ರದ ಐಟಮ್ಸು, ಈ ಥರ ಇವನ್ನ ಕೂಡ ನೀವು ಒಂದು ಟ್ರೈ ಮಾಡ್ಬೋದು. ಅಂದರೆ ರಿಟರ್ನ್ ಬರೋ ಆಪ್ಷನ್ ಕಡಿಮೆ ಇರುತ್ತೆ. ಒಂದು ಹೇಳಿದ್ನಲ್ಲ, ಯಾವುದೇ ಕಾಸ್ಟ್ಲಿ ನೀವು ಐಟಮ್ ಹಾಕ್ತಿದ್ದೀರಾ ಅಂದರೆ ಅದು ದಯವಿಟ್ಟು ಬಾರ್ಕೋಡೆಡ್ ಕವರ್ಸಲ್ಲೇ ಕಳಿಸಿ. ಇಲ್ಲಾಂದರೆ ಅದನ್ನು ನಮ್ಗೆ ಹೇಳಿದ್ನಲ್ಲ, ಮತ್ತೆ ಕ್ಲೈಮ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈಗ ನಾವು 100 ಐಟಮ್ ಸೇಲ್ ಮಾಡಿ ಈ ಥರ ಒಂದು ದೊಡ್ಡ ಐಟಮ್ಮು ಇಂದ ಒಂದು ಮೋಸ ಆದರೆ ಅದು ಅಲ್ಲೇ ನಮಗೆ ಪ್ರಾಫಿಟ್ ಹೋಗ್ಬಿಡುತ್ತೆ. ಸೊ ಅದರಿಂದ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿ. ಆ್ಯಂಡ್ ಇದನ್ನು ಬಿಟ್ಟರೆ ಈಗ ಟ್ರೆಂಡಿಂಗು ವಾಟರ್ ಬಾಟಲ್ಸ್ ಈ ಥರನೂ ಒಂದು ಹಾಕ್ಬೋದು. ಅಂದರೆ ಈಗ ಹೊರಗಡೆ ಎಲ್ಲ ಡಿಸೈನ್ ಇರುತ್ತೆ, ಒಳಗಡೆ ಇದು ರಾಗಿ, ಐ ಥಿಂಕ್ ಕರೆಕ್ಟಾಗಿ ಹೇಳಿದೆ ಅಂದ್ಕೊತಿದ್ದೀನಿ. ಅದನ್ನು ಆ್ಯಕ್ಚುಲಿ ನಾನು ಸ್ವಲ್ಪ ತೆಲುಗು ಸ್ಲ್ಯಾಂಗ್, ಅಂದರೆ ನಮ್ಮ ಅಮ್ಮ ಅವರು ತೆಲುಗು, ಆಂಧ್ರ ಕಡೆಯವರು. ನಾವು ಮನೆಯಲ್ಲೂ ಕೂಡ ಡೈಲಿ ಮಾತಾಡೋದೆಲ್ಲ ತೆಲುಗುನೇ. ಸೊ ಆದ್ದರಿಂದ ಅದು ಕೆಲವು ತೆಲುಗಲ್ಲಿ ಗೊತ್ತಿರುತ್ತೆ, ಕನ್ನಡ ವರ್ಡ್ಸ್ ಬೇಗ ಬರಲ್ಲ. ಅಂದರೆ ಕನ್ನಡ ಬರಲ್ಲ ಅಂತಲ್ಲ, ನನಗೆ ಬೇಗ ಬರಲ್ಲ ಅಷ್ಟೇ. ಅದನ್ನೇನಂತಾರೆ ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ತಿಲ್ಲ. ರಾಗಿ ಚೊಂಬ ಅಲ್ಲ, ಸಮಥಿಂಗ್ ಗೊತ್ತಾಗ್ತಿಲ್ಲ ನನಗೆ. ಯಾರಾದರೂ ಕರೆಕ್ಟ್ ಮಾಡಿ ಅದನ್ನು. ಅಂದರೆ ಅದರಲ್ಲಿ ತಾಮ್ರದ ಜಗ್ಗ ಅಥವಾ ರಾಗಿ ಜಗ್ಗ, ಇದು ಗೊತ್ತಾಗ್ತಿಲ್ಲ. ಇದು ಯಾರಾದರೂ ಗೊತ್ತಿರೋದನ್ನು ನನಗೆ ಕಮೆಂಟಲ್ಲಿ ಕರೆಕ್ಟಾಗಿ ಹೇಳಿ. ಆ ಥರ ಟ್ರೆಂಡಿಂಗ್ ಬಾಟಲ್ಸ್ ಎಲ್ಲ ಇರುತ್ತಲ್ಲ, ಇವನ್ನ ಅದನ್ನೇ ಒಂದು ಐಟಮ್ ಅಂತಲೇ ನೀವು ಟ್ರೈ ಮಾಡ್ಬೋದು. ಬಟ್ ನಾನು ಹೇಳೋದೇನೆಂದರೆ, ನೀವು ನೋಡಿ ಹೋಲ್ಸೇಲ್ಗೆ, ಅಂದರೆ 100 ಅಂಗಡಿಗಳನ್ನ ನೋಡಿ. ಈಗ ಯಾವುದೋ ಒಬ್ಬರು ಹೇಳ್ತಾರೆ ಇಲ್ಲಿ ಸ್ಯಾರೀಸ್ ಕಡಿಮೆ ಸಿಗುತ್ತೆ, ನೀವು ತೊಗೊಬಿಡಿ, ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅಂತ. ಆ ಒಂದೇ ಅಂಗಡಿಗೆ ನೀವು ಸ್ಟಿಕ್ ಆಗಬೇಡಿ. ಒಂದೊಂದು ಅಂಗಡೀಲಿ ಒಂದೊಂದು ರೀತಿ ಡಿಸೈನ್ಸ್ ಚೆನ್ನಾಗಿರುತ್ತೆ. ಒಂದರಲ್ಲಿ ಕಾಟನ್ ಸ್ಯಾರೀಸ್ ಚೆನ್ನಾಗಿರುತ್ತೆ, ಇನ್ನೊಂದರಲ್ಲಿ ಸಿಲ್ಕ್ ಸ್ಯಾರೀಸ್ ಚೆನ್ನಾಗಿರುತ್ತೆ, ಇನ್ನೊಂದರಲ್ಲಿ ಯಾವುದೋ ಸ್ಯಾಟಿನ್ ಸಿಲ್ಕು. ಈ ಥರ ಡಿಫ್ರೆಂಟ್ ಅಂಗಡಿಗಳನ್ನ ನೀವು ಇಟ್ಕೊಂಡಿರಬೇಕು. ಎಲ್ಲ ಅಂಗಡಿಲೂ ಎಲ್ಲ ವಸ್ತುಗಳನ್ನೂ ಒಂದೇ ರೇಟಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವುದು ಅವರಿಗೆ ಯಾರು ವೆಂಡರ್ಸ್ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ತುಂಬ ಒಂದೊಂದು ಐಟಮಿಗೆ ಒಂದು 5ರಿಂದ 6 ಅಂಗಡಿ ನೋಡ್ಕೊಳ್ಳೋದು ತುಂಬ ಉತ್ತಮ. ಅಂದರೆ ಈಗ ನಾನು ತೊಗೊಬರೋದು ಹೆಂಗೆ ಅಂದರೆ, ಬಳೆಗೇ ಒಂದು ಅಂಗಡಿ ಅಂತ ಇಟ್ಕೊಂಡಿದ್ದೀನಿ. ಅಂದರೆ ಒಂದು 2-3 ಅಂಗಡಿ ಬಳೆಗಳನ್ನ ತೊಗೊಂಬರ್ತೀನಿ. ಯಾಕಂದರೆ ಇವ್ರ ಹತ್ರ ಒಂದು ಅಂಗಡಿ ಅಂದ್ಕೊಳ್ಳಿ, ಅವರಿಗೆ ಒಬ್ಬರೇ ವೆಂಡರ್ ಇರ್ತಾರೆ. ಅಂದರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋರಾಗ್ಬೋದು, ಅವರೇ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು. ಒಂದೇ ಡಿಸೈನ್ಸೇ ಮಾಡ್ತಿರ್ತಾರೆ. ನೆಕ್ಸ್ಟ್ 1 ಇಯರ್ ಆದರೂ ಅದೇ ಡಿಸೈನ್ಸೇ ಬರ್ತಿರುತ್ತೆ, ನಮಗೆ ಡಿಫ್ರೆನ್ಸ್ ಇರಲ್ಲ. ಸೊ ಇನ್ನೊಂದು ಅಂಗಡಿಗೆ ಹೋದಾಗ ಅವ್ರು ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ. ನಾವು ಎರಡನ್ನೂ ಮಿಕ್ಸ್ ಮಾಡಿದಾಗ ನಮಗೆ ಸೇಲ್ಸ್ ಚೆನ್ನಾಗಾಗುತ್ತೆ, ಈ ಥರ. ಸೊ ಒಬ್ಬರಿಗೆ ಸ್ಟಿಕ್ ಆನ್ ಆಗಬೇಡಿ. ಒಂದು 10ರಿಂದ 50 ಅಂಗಡಿ ಹುಡುಕಿ ನೀವು, ಅದರಲ್ಲಿ ಕೆಲವು ಫೈನಲ್ ಮಾಡ್ಕೊಳ್ಳಿ. ಈ ಥರ ಸದ್ಯಕ್ಕೆ ನನಗೆ ನೆನಪಿರೋ ಕ್ಯಾಟಗರೀಸ್ ಹೇಳಿದ್ದೀನಿ ಅಂದ್ಕೊತೀನಿ. ಇದರಲ್ಲಿ ನೀವು ಒಂದು ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಎಲ್ಲದರಲ್ಲೂ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ. ಸ್ವಲ್ಪ ಅಂದರೆ ನೀವು ಎನ್ರೋಲ್ಮೆಂಟ್ ಐಡಿಯಲ್ಲಿ ಮಾಡಬೇಕಾದ್ರೆ ಒಂದು ರೀತಿ ಬಿಸ್ನೆಸ್ ಇರುತ್ತೆ, ಅಥವಾ GST ಎಂಟ್ರಿ ಮಾಡಿದ್ಮೇಲೆ ಒಂದು ರೀತಿ ಬಿಸ್ನೆಸ್ ಇರುತ್ತೆ. ಸೊ ಆ ಎರಡಕ್ಕೂ ಡಿಫ್ರೆನ್ಸು ನೋಡ್ಕೊಳ್ಳಿ. ಆ್ಯಂಡ್ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ಓನಾಗಿ. ಈಗ ಫ್ಯಾಷನ್ ರಿಲೇಟೆಡು ನಾವು ಸ್ಯಾರೀಸು ತಂದಾಗ ಯಾವ ರೀತಿ ನಮಗೆ ಸೇಲ್ ಆಗುತ್ತೆ,
ಅದು ಎಷ್ಟು ದಿನಕ್ಕೆ ಸೇಲ್ ಆಗುತ್ತೆ ಒಂದು ಸ್ಯಾರಿ ಅನ್ನೋದನ್ನು ನೀವು ಗಮನಿಸಿ. ಅಥವಾ ಹೋಮ್ ಡೆಕೋರ್ ಐಟಮ್ಸ್ ನಿಮಗೆ ಚೆನ್ನಾಗಿ ಹೋಗ್ತಿದೆಯಾ, ಅಥವಾ ಕಿಚನ್ ಐಟಮ್ಸ್ ಜಾಸ್ತಿ ಚೆನ್ನಾಗಿ ಹೋಗ್ತಿದೆಯಾ, ಅಥವಾ ವುಮೆನ್ ಜ್ಯುವೆಲರಿ ನಿಮಗೆ ಹೋಗ್ತಿದೆಯಾ, ಅದನ್ನು ನೀವೇ ಕಂಡುಹಿಡ್ಕೋಬೇಕು. ಇದು ಯಾವುದು ನನಗೆ ಬೇರೆ ಹೇಳಿದ್ದಲ್ಲ, ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ್ಯಂಡ್ ನಾನು ಡಿಫ್ರೆಂಟ್ ಐಟಮ್ಸ್ನ ಟ್ರೈ ಮಾಡಿ ನಾನು ಫೈನಲಿ ಒಂದು ಕ್ಯಾಟಗರಿ ಅಂತ ಬಂದಿರೋದೀಗ. ಸೊ ನನಗೆ ಅಂದರೆ ನನ್ನ ಇದಕ್ಕೆ ಚೆನ್ನಾಗಿ ಸೇಲ್ ಆಗ್ತಿರೋದು ವುಮೆನ್ ಜ್ಯುವೆಲರಿ ಕ್ಯಾಟಗರಿ ನನಗೆ ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ. ಸೊ ನಾನು ಮಾಡಿದೆ ಅಂತ ನೀವು ಮಾಡಿಬಿಡಿ, ಬಟ್ ನೀವು ಎಲ್ಲದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಬಟ್ ಇದಕ್ಕೂ ಮುಂಚೆ ನಾನು ಸ್ಯಾರೀಸ್ ಹಾಕಿದ್ದೀನಿ ಹೇಳಿದೆ, ಬಟ್ ಸ್ಟಾರ್ಟಿಂಗೇ ಸ್ಯಾರೀಸ್ ನಾನು ಸ್ವಲ್ಪ ಡೌಟಲ್ಲೇ ಇದ್ದೆ. ಬಟ್ ಇವು ಆ್ಯಕ್ಚುಲಿ ಹೊರಗಡೆ ತುಂಬ ಚೆನ್ನಾಗಿ ಸೇಲ್ ಆಗ್ತವೆ, ಬಟ್ ಇ ಕಾಮರ್ಸಲ್ಲಿ ಸ್ವಲ್ಪ ಕಷ್ಟ. ಸೊ ಆದ್ದರಿಂದ ಬಟ್ ಆಗೋದೇ ಇಲ್ಲ ಅಂತಲ್ಲ, ನಾವು ಎಷ್ಟೊಂದು ಸ್ಯಾರೀಸ್ ಎಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದೀವಲ್ಲ, ಆಗೋದೇ ಇಲ್ಲ ಅಂತಲ್ಲ, ಯಾವುದೂ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಡಿಪೆಂಡ್ ಅಪಾನ್ ದಿ ಅವರ್ ಪ್ರೈಸಸ್ ಕೂಡ ಡಿಪೆಂಡ್ ಆಗುತ್ತೆ. ಬೇರೆಯವರಿಗೆ ಕಂಪೇರ್ ಮಾಡಿದಾಗ ನಮ್ಮ ಪ್ರೈಸಸ್ಸು ಕೂಡ ಡಿಪೆಂಡ್ ಆಗುತ್ತೆ. ಸೊ ಇದು ಇಷ್ಟು. ಇನ್ನೊಂದು ಹೇಳಬೇಕು ಅಂದರೆ, ಒಂದು ಪ್ರಾಡಕ್ಟ್ನ ನಾವು ತಂದಾಗ ಯಾವ್ಯಾವ ರೀತಿ ನಾವು ಸೇಲ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನಾನು. ಸಪೋಸ್ ಈಗ ಒಂದು ಸ್ಯಾರಿನೇ ಅಂದ್ಕೊಳ್ಳಿ. ಒಂದು ಸ್ಯಾರಿ ತಂದಾಗ ನಮ್ಗೆ ಏನೇನು ಆಪ್ಷನ್ಸ್ ಇದೆ. ಫಸ್ಟ್ ಥಿಂಗ್, ನಾವು ಮುಂಚೆನೇ ಸ್ಯಾರಿ ಬಿಸ್ನೆಸ್ ನಮ್ಮದಿದೆ ಅಂದರೆ ಹಲ್ವಾರು ಜನಕ್ಕೆ ಗೊತ್ತಿರುತ್ತೆ, ಅಥವಾ ಮನೆ ಹತ್ರ ಇರೋರು, ಅಥವಾ ನಿಮಗೆ ಶಾಪ್ ಇದ್ದರೆ ಶಾಪಲ್ಲಿ ಸೇಲ್ ಆಗುತ್ತೆ ಒಂದು. ಅಥವಾ ಈ ಥರ ಇ ಕಾಮರ್ಸಲ್ಲಿ ಮಾರ್ತಿದ್ರೆ ಎಷ್ಟೊಂದು ಲೈಕ್ ಈಗಲೇನು ಒಂದು 4-5 ಪ್ಲಾಟ್ಫಾರ್ಮ್ಸು ಫೆಮಿಲಿಯರ್ ಇದೆಯಲ್ಲ ನಮಗೆಲ್ಲ, ಆ 4ರಲ್ಲಿ ನಾವು ಮಾರಾಟ ಮಾಡ್ಬೋದು. ಅಥವಾ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಬೋದು, ಅದನ್ನು ನಾವು ಬಿಲ್ಡ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ಅದರಲ್ಲಿ ನಾವು ಸ್ಯಾರೀಸ್ ಅಪ್ಲೋಡ್ ಮಾಡಿ ಇಷ್ಟು ರೇಟ್ ಅಂತ ಇಟ್ಟರೆ ಆರ್ಡರ್ ಥ್ರೂ ಇನ್ಸ್ಟಾಗ್ರಾಮ್ ಕೂಡ ನಾವು ತೊಗೋಬೋದು. ಇನ್ನೊಂದು, ಅಥವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದರಲ್ಲಿ ರೀಲ್ಸ್ ಅಪ್ಲೋಡ್ ಮಾಡೋದಾಗ್ಬೋದು, ಅಥವಾ ಲಾಂಗ್ ವಿಡಿಯೋಸ್ ಮಾಡೋದಾಗ್ಬೋದು, ನಮ್ಮ ಪ್ರಾಡಕ್ಟ್ಸ್ನ ತೋರಿಸ್ಕೊಂಡು ಅದರಲ್ಲೂ ಒಂದು ಸೇಲ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮದೇ ಒಂದು ಆನ್ಲೈನ್ ಸ್ಟೋರ್ನ ಓಪನ್ ಮಾಡ್ಕೊಳ್ಬೋದು. ನನಗೆ ಈಗ ಸದ್ಯಕ್ಕೆ ನೆನಪು ಬರ್ತಿರೋದು ಶಾಪ್ಸಿಫೈ ಅಂತ. ಅದು ಜಸ್ಟ್ ಫಾರ್ 1 ಮಂತಿಗೆ ₹20 to ₹50 ಅಷ್ಟೇ ಚಾರ್ಜ್ ಆಗುತ್ತೆ. ಅಲ್ಲಿ ನಾವು ಪ್ರಾಡಕ್ಟ್ಸ್ನೆಲ್ಲ ಲಿಸ್ಟ್ ಮಾಡ್ಬೋದು. ನಾವೇನು ಮೀಶೋ, ಅಮೆಜಾನಲ್ಲೆಲ್ಲ ಫೋಟೋಸ್ ಹಾಕ್ತೀವಿ, ಅದೇ ರೀತಿಯೇ ಅಲ್ಲೂ ಹಾಕಿದ್ರೆ ಅಲ್ಲಿಂದ ಆರ್ಡರ್ಸ್ ಬರುತ್ತೆ ನಮಗೆ. ಸೊ ಆವಾಗ ಅದರಲ್ಲಿ ಮಾರಾಟ ಮಾಡ್ಬೋದು. ಈ ಥರ ನಾವು ಒಂದು ಪ್ರಾಡಕ್ಟ್ನ ತಂದಾಗ ಇದರಲ್ಲಿ ಅಷ್ಟೇ ಸೇಲ್ ಮಾಡಬೇಕು ಅಂತ ನಾವು ಕೂಡಬಾರ್ದು. ಆ ಒಂದು ಪ್ರಾಡಕ್ಟು ಈ ಥರ ಒಂದು 10 ಕಡೆ ಯಾವುದ್ರಲ್ಲಾದರೂ ಒಂದರಲ್ಲಿ ಸೇಲ್ ಆದರೂ ಕೂಡ ನಮ್ಮ ಪ್ರಾಫಿಟ್ ಅಲ್ವಾ. ಯಾವುದ್ರಲ್ಲಿ ಹೋದ್ರೆ ನಮಗೇನಾಗಬೇಕು, ನಮ್ಮದೇನೋ ನಮ್ಮ ಬಿಸ್ನೆಸ್ ಚೆನ್ನಾಗಾಗಬೇಕು, ಅಷ್ಟೇ ಅಲ್ವಾ ಮೋಟೋ. ಸೊ ಒಂದು ಪ್ರಾಡಕ್ಟ್ ಎಷ್ಟು ವಿಧಾನಗಳಲ್ಲಿ ನಾವು ಹಂಚ್ಬೋದು, ಎಷ್ಟು ಅಂದರೆ, ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ. ಒಂದೇ ಸೇಮ್ ಡಿಸೈನ್ ಸ್ಯಾರಿ ಒಂದು 10 ತಂದಿದ್ದೀವಿ ಅಂದ್ಕೊಳ್ಳಿ. ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಅದನ್ನು ಹಾಕಬೇಕು. ಅಂದರೆ ಮೀಶೋಲ್ಲಿ ಹಾಕಬೇಕು, ಅಮೆಜಾನಲ್ಲಿ ಹಾಕಬೇಕು, ಫ್ಲಿಪ್ಕಾರ್ಟಲ್ಲಿ ಆ್ಯಂಡ್ ಮಿತ್ರಾ ಅಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಶಾಪ್ಸಿಫೈ ಅನ್ನೋ ಅಂತ ಲೈಕ್ ಈ ಥರ ಆನ್ಲೈನ್ ಶಾಪ್ಸಲ್ಲಿ. ಆ್ಯಂಡ್ ನಾವು ಹೊರಗಡೆ ಅಂದರೆ ಯಾರಾದರೂ ಗೊತ್ತಿರೋ ಅಂಥವ್ರಿಗೋ, ಅಥವಾ ನಮಗೆ ಅದು ಇಷ್ಟ ಇಲ್ಲ ಬೇರೆ ಯಾರಿಗೂ ಗೊತ್ತಾಗೋದು, ನಾನು ಸುಮ್ಮನೆ ಅಂದರೆ ಕೆಲವ್ರಿಗಿರುತ್ತಲ್ಲ ರಿಸ್ಟ್ರಿಕ್ಷನ್ಸು. ಸೊ ಅಂಥವ್ರು ಈ ಪ್ಲಾಟ್ಫಾರ್ಮ್ಸ್ ಅಂದರೆ, ಈಗ ನಾನು ಇಲ್ಲಿ ಜಸ್ಟ್ ಹೇಳಿದೆ ಒಂದು 7 ಆಯ್ತಲ್ಲ, 7ರಲ್ಲೂ ಒಂದೊಂದು ಹೋದರೂ ಕೂಡ 7 ಸ್ಯಾರಿ ಸೇಲ್ ಆಯಿತಾ. ನಾವು ಒಂದು 10 ಸ್ಯಾರಿ ತಂದಿದ್ದೀವಿ ಅಂದ್ಕೊಳ್ಳಿ, ಅದು 7 ಸ್ಯಾರಿ ಅಲ್ಲೇ ಸೇಲ್ ಆಗೋಗುತ್ತೆ, ಒಂದರಲ್ಲಿ ಒಂದು ಹೋದರೂ ಕೂಡ. ಸೊ ಈ ಥರ ಥಿಂಕ್ ಮಾಡಿ. ಇನ್ ಕೇಸ್ ಆ ಸ್ಯಾರಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮೀಶೋಲ್ಲೇ 10 ಹೋಯ್ತು ಅಂದ್ಕೊಳ್ಳಿ, ಅದನ್ನು ರೀಸ್ಟಾಕ್ ಮಾಡಿಸಿ, ನೆಕ್ಸ್ಟು ಇನ್ನೊಂದು 50 ಪೀಸ್ ಹಾಕ್ಸಿ. ಈ ಥರ ಅಂದರೆ ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರ ಮೇಲೆ ನೀವು ರೀಸ್ಟಾಕ್ ಮಾಡಿಸೋದಾ ಅಥವಾ ಅದನ್ನು ಕೈ ಬಿಡೋದಾ, ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಇಷ್ಟು ಡಿಫ್ರೆಂಟ್ ವೇಸಲ್ಲಿ ನಮಗೆ ಅವಕಾಶಗಳಿದೆ, ಇದನ್ನು ಬಳಕೆ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಫಸ್ಟು ಹಿಂಜರಿಬೇಡಿ, ಫಸ್ಟ್ ಒಂದು ಸ್ಟಾರ್ಟ್ ಮಾಡಿ. ಅದ್ರ ಲಾಭ ನಷ್ಟ ಎಲ್ಲನೂ ಅದರಲ್ಲಿ ಇಳಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ನಮ್ಮ ಹಾರ್ಡ್ ವರ್ಕ್ ಮೇಲೆ ಎಲ್ಲನೂ ಡಿಪೆಂಡ್ ಆಗಿರುತ್ತಲ್ಲ. ಇದೊಂದೇ ಫೀಲ್ಡ್ ಅಲ್ಲ, ಎಲ್ಲ ಫೀಲ್ಡಲ್ಲೂ ಕೂಡ ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಅದ್ರ ಜೊತೆ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟು. ಅದ್ರ ಜೊತೆ ಒಂಚೂರು ಲಕ್ ಇರಬೇಕು ನಮಗೆ, ಇದಂತೂ ಇಗ್ನೋರ್ ಮಾಡೋಂಗೇ ಇಲ್ಲ. ಬಟ್ ಲಕ್ ಕೂಡ ಆ್ಯಡ್ ಆಗೋದು ಹಾರ್ಡ್ ವರ್ಕಿಗೆ ಅಲ್ವಾ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಮುಂದೆ ಹೆಜ್ಜೆ ಇಡಿ. ಈ ಬಿಸ್ನೆಸ್ಸೇ ಅಂತಲ್ಲ, ಯಾವುದಾದ್ರೂ ಸರಿ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿ. ನಿಮಗೇನಾದರೂ ಇನ್ನೂ ಐಡಿಯಾಸ್ ಬೇಕಂದರೆ ಬೇರೆ ಹೇಳ್ತೀನಿ. ನಾನು
ಮೇ ಬಿ ಇಲ್ಲ ಮೊನ್ನೆ ಅನಿಸುತ್ತೆ 2-3 ಡೇಸ್ ಬಿಫೋರ್ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದರ ಕೆಲವು ಐಡಿಯಾಸ್ ಹೇಳಿದ್ದೀನಿ. ಅದು ಯಾವುದಾದ್ರೂ ಆಪ್ಟಾರೆ ನೀವು ಒಂದ್ಸರಿ ಟ್ರೈ ಮಾಡಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಬೇರೆ ಡಿಸ್ಕಸ್ ಮಾಡೋಣ. ಸೊ ಚಾನಲ್ ಫಾಲೋ ಮಾಡ್ತೀರಿ. ವಾಚಿಂಗ್ ನೆಕ್ಸ್ಟು ಇದೇ ರೀತಿ ವಿಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.